ಗುರು ಹಿರಿಯರು ಹಾಗೂ ತಂದೆ ತಾಯಿಗಳಿಗೆ ಗೌರವ ನೀಡುವುದು ಯುವಕರ ಕರ್ತವ್ಯ. ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ, ಕೃಷ್ಣರಾಜಪೇಟೆ. ಯುವಜನರು ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನು ಗೌರವಿಸುವ ಮನೋಭಾವನೆಯನ್ನು ಬೆಳೆಸಿಕೊಂಡು ಸಂಸ್ಕಾರವಂತರಾಗಿ ಉತ್ತಮ ಜೀವನ ನಡೆಸಬೇಕು ಎಂದು ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಾಲಯದ ಲೋಕಾರ್ಪಣೆ, ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶಿಖರ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದೇವಾಲಯಗಳು ನಮ್ಮ ಇತಿಹಾಸವನ್ನು ಬೆಳಗಿಸುವ ಜೀವಂತ ಸ್ಮಾರಕಗಳಾಗಿದ್ದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಇಂತಹ ದೇವಾಲಯಗಳ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂದು ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾಗಿರುವ ಬೊಮ್ಮನಾಯಕನಹಳ್ಳಿ ಗ್ರಾಮಸ್ಥರು ಶಿಥಿಲಗೊಂಡಿದ್ದ ಗ್ರಾಮದೇವತೆಗಳಾದ ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳನ್ನು ಪುನರುಜ್ಜೀವನಗೊಳಿಸಿ ಇಡೀ ಸಮಾಜವೇ ಮೆಚ್ಚುವಂತಹ ಕಾರ್ಯ ಮಾಡಿದ್ದಾರೆ ಎಂದು ಪ್ರಶಂಸಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್.ಟಿ. ಮಂಜು ಮಾತನಾಡಿ, ಗ್ರಾಮಸ್ಥರು ಗ್ರಾಮದೇವತೆಗಳಾದ ಶ್ರೀ ಮಂಚಮ್ಮ ಹಾಗೂ ಶ್ರೀ ಮಾಸ್ತಮ್ಮ ದೇವಾಲಯಗಳನ್ನು ಹೊಸದಾಗಿ ನಿರ್ಮಿಸಿ ಶಿಲಾವಿಗ್ರಹಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾಭಕ್ತಿಯಿಂದ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿಸಿರುವುದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕಾರ್ಯವಾಗಿದೆ ಎಂದು ಹೇಳಿದರು. ದೇವಾಲಯಗಳು ಹಾಗೂ ಮಠಮಾನ್ಯಗಳು ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಸಾರುವ ದಿವ್ಯ ಮಂದಿರಗಳಾಗಿದ್ದು ಸಮಾಜ ಹಾಗೂ ಯುವಕರಿಗೆ ಸರಿದಾರಿ ತೋರಿಸುವ ಜ್ಞಾನಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಶಾಸಕರ ಧರ್ಮಪತ್ನಿ ಶ್ರೀಮತಿ ರಮಾ ಮಂಜು, ಟಿಎಪಿಸಿಎಂಎಸ್ ನಿರ್ದೇಶಕ ಎಚ್.ಟಿ. ಲೋಕೇಶ್ ದಂಪತಿಗಳು ಸೇರಿದಂತೆ ಶೀಳನೆರೆ ಹೋಬಳಿಯ ವಿವಿಧ ಗ್ರಾಮಗಳ ಸಾವಿರಾರು ಭಕ್ತರು ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಾಲಯಗಳ ಶಿಖರಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹಂಗೆ ತೆಗಿಬಿಡಿ ಎಲ್ಲ ಹಿಂದ್ಕೊಳ್ಳಿ, ಹೋಗಿ ಹಿಂದ್ಕೊಳ್ಳಿ, ಹೋಗೋಣ. ಶ್ರೀಗಳಿಗೆ ಸ್ವಲ್ಪ ಹಿಂದೆ ಬೇಡ ಗುರುಕಾಣಿಕೆ ಹಾಗೂ ನೀಡಲಾಗ್ತಿದೆ. ಅದೇ ರೀತಿ ಶ್ರೀ ನಾವು ಗೊತ್ತಿಲ್ಲ ಸುಮ್ಮನೆ ಅಲ್ಲಿ ಕೊಡ್ಬಿಟ್ಟೆ ಗಾಡಿಯ ಬಂದ್ರೆ 5 ನಿಮಿಷ ಹಾಗೆ ರೀ. ದೇವಸ್ಥಾನ ನಿರ್ಮಾಣವಾಗಲು ಅಪಾರವಾದಂತ ಶಕ್ತಿ ಮೀರಿ ಕೆಲಸ ಮಾಡಿದಂತ ಯುವಕರು ಮಿತ್ರರಾದಂತ ಬಸವರಾಜರವರು ಹಾಗೂ ವಿಜಯಕುಮಾರ್ ಅವರು ಶ್ರೀಗಳಿಗೆ
ಹಾಕ್ಬಿಡಿ. ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಚೂ ಒಳಕಾಕಿ ತಗೊಬಿಟ್ಟು ಒಂಚೂರು ಹಿಂದೂ ಪುರಾಣ ನಮಗೆ ಮತ್ತು ನಿಮ್ಮೆಲ್ಲರಿಗೂ ದಿವ್ಯ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀಗಳಾದಂತ ನಿಶ್ಚಲಾನಂದ ಸ್ವಾಮೀಜಿ ನಮ್ಮ ಗುರುಗಳು ಅಂತ ಎಲ್ಲರಿಗೂ ಆಶೀರ್ವಾದ ನೀಡಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ HT ಮಂಜಣ್ಣ ಹಾಗೂ ಅವರು ದಂಪತಿಗಳು ಹಾಗೂ ಈ ಗ್ರಾಮದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೀಗ ತಾನೇ ಆಗಮಿಸಿದಂತ ಪಕ್ಕದ ಗ್ರಾಮದವರಾದಂತ ಚಟ್ಟನಹಳ್ಳಿ ನಾರಾಯಣ ಬಂದರೆ ಅವ್ರಿಗೆ ಈ ಗ್ರಾಮದ ಪರ ಅಮ್ಮ ಅಮ್ಮ ಅಭಿವೃದ್ಧಿಗೆ ಅಂತೇಳಿ 680 ಕೋಟಿಯಷ್ಟು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದ್ 2 ವರ್ಷದಲ್ಲಿ ಅದು ಆಗೋದ್ರೆ ಅವ್ರ ಹೆಸರು ಶಾಶ್ವತ ಉಳಿತೆ. ಇಲ್ಲಪ್ಪ ನಮ್ಮ ಮಂಜಣ್ಣವ್ರು ಇದ್ದಾಗ ಇದೊಂದು ರೋಡ್ ಮಾಡಿಸ್ಕೊಟ್ರು ಅಂತ. ಬರೀ ಇದು ಒಂದೂರಲ್ಲ, ಎಲ್ರು ಜ್ಞಾಪಿಸ್ಕೊಂತಾರೆ. ಪ್ರವಾಸಿಗರು ಆ ಕಡೆ ಚಂದ್ರಾಯಪಟ್ಟಣ ಕಡೆಗೆ ಹೋಗೋರು, ಆ ಕಡೆ ಹಾಸನ ಕಡೆಗೆ ಹೋಗೋರು, ಇವ್ರು ಕೂಡ ಮಾಡ್ಲಿಕ್ಕೆ ಫೋರ್ವೇ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದನ್ನ ಆಗ್ಲಿ ಇವತ್ತು ಮಂಚಮ್ಮ ಮತ್ತು ಮಾಸ್ತಮ್ಮ ದೇವಿಯರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ. ಇಂಥ ಧರ್ಮ ಪ್ರಜ್ಞೆಯನ್ನು ಉಳಿಸ್ಕೊಂಡು ಹೋಗೋಣ. ಯಾವತ್ತು ದೇಶ ಧರ್ಮವನ್ನ ಮರಿಬಾರ್ದು, ಹಿರಿಯರನ್ನ ಮರಿಬಾರ್ದು, ತಂದೆ ತಾಯಿಗಳನ್ನ ಮರಿಬಾರ್ದು, ಗುರು ಹಿರಿಯರನ್ನ ಮರಿಬಾರ್ದು ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ನಮ್ಮ ಮಾತಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ. ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 28ಕ್ಕೆ ಬರಬಹುದು ಅಥವಾ ಪಾಪ್ಯುಲೇಷನ್ ಸೆನ್ಸಸ್ ಲೇಟ್ ಆದ್ರೆ ನೆಕ್ಸ್ಟ್ ಇದಕ್ಕೆ ಬರಬಹುದು. 50% ರಿಸರ್ವೇಶನ್ ಸಿಗ್ತಾ ಇದೆ ಉದ್ಯೋಗಗಳಲ್ಲಿ. ರಾಜಕೀಯ ಅಂದ್ರೆ ಸ್ಥಳೀಯ ಮಟ್ಟದ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ನಲ್ಲಿ. ಇನ್ನ ಕೇಂದ್ರ ಮತ್ತು ವಿಧಾನಸಭಾ ಮಟ್ಟದಲ್ಲಿ ಮೋಸ್ಟ್ಲಿ 33% ಕೊಡಬಹುದು ಅಂತ ಈಗ ಮಾಡ್ತಾ ಇದ್ದಾರೆ. ಉದ್ಯೋಗಗಳಲ್ಲಿ 33% ಈಗಾಗಲೇ ಕೊಟ್ಟಿದ್ದಾರೆ. ದಯಮಾಡಿ ಹಳ್ಳಿಯ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಅವಕಾಶಗಳಿದಾವೆ. ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಇಲ್ಲಿ ಅಧಿಕಾರಿಯಾಗಿ ಒಂದು ಕುತೂಹಲಕಾರಿ ಅಂಶ ಗಮನಕ್ಕೆ ಬಂದು ಶಾಸಕರ ಗಮನಕ್ಕೂ ತರ್ತೀನಿ. ಇಡೀ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲೆನಲ್ಲಿ ಅಂಕಿ ಅಂಶದ ಪ್ರಕಾರ 147 ಜನ ಹೆಣ್ಣು ಮಕ್ಕಳು 18ಕ್ಕೂ ಮುಂಚೆ ಮದುವೆ ಆಗಿದ್ದಾರೆ. ಅದರಲ್ಲಿ ಯಾರದಪ್ಪ ಹೈಯೆಸ್ಟ್ ರೋಲ್ ಅಂದ್ರೆ ಕೃಷ್ಣರಾಜಪೇಟೆ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇಲ್ಲೇ ನಿಮ್ಮಲ್ಲಿ KR ಟೌನ್ ಹೋದ್ರೆ ಅಪ್ ಟು ಮಾಸ್ಟರ್ ಡಿಗ್ರಿ ಮಾಡ್ಕೋಬಹುದು. ಎಲ್ಲ ಮಾಡ್ಕೊಟ್ಟಿದ್ದಾರೆ ಇವತ್ತು ಅಲ್ವಾ. ಇಂಜಿನಿಯರಿಂಗ್ ಇದೆ ಅಲ್ವಾ. ನಮ್ಮ ಕೃಷ್ಣಪ್ಪನವರು KR ಕೃಷ್ಣ ಅಂದ್ರೆ ನ್ಯಾಯವಂತ, ಸತ್ಯವಂತ ಸ್ಪೀಕರ್ ಆಗಿದ್ದವರು. ಇವತ್ತು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು KR ಹೆಸರು ತಂದಿದ್ದಾರೆ. ಬರೀ ಕೃಷ್ಣ ಅಂದ್ರೆ ಗೊತ್ತಾಗಲ್ಲ, KR ಕೃಷ್ಣ ಅಂತಾರೆ ಗೊತ್ತಾಗುತ್ತೆ. ಕೃಷ್ಣರಾಜಪೇಟೆಗೆ ಅಷ್ಟು ಗೌರವ ತಂದು ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ. ಅವ್ರು ಮಾಡ್ಕೊಟ್ಟಿದ್ದ ಅವತ್ತು ಕಾಲೇಜಿನ. ಇವತ್ತು ಎಲ್ಲರೂ ಕೂಡ ಶಾಸಕರು ಅವರವರ ಸಾಮರ್ಥ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು, ನಮ್ಮ ಹೆಸರು ಕೂಡ ಅವ್ರ ತಾನೇ ಉಳಿಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಸನ್ಮಾನ್ಯ ಶಾಸಕರು ಕೂಡ ಅವರಿಗೆ ಮೊದಲ ಅನುಭವ ಅಲ್ವಾ, ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಅಲ್ಲೂ ಕೂಡ ಎಫರ್ಟ್ ಹಾಕಿ ಏನಾದ್ರೂ ಒಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ, ಸನ್ಮಾನ್ಯ ಕೇಂದ್ರ ಸಚಿವರಲ್ಲಿ ತಾವು ರಿಕ್ವೆಸ್ಟ್ ಮಾಡ್ಕೊಂಡು, ಡಿಮ್ಯಾಂಡ್ ಮಾಡ್ಕೊಂಡು CSR ಫಂಡ್ ತರಲಿಕ್ಕೆ ಪ್ರಯತ್ನ ಮಾಡಿ. CSR ಫಂಡ್ ಕೊಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಆಗಿದ್ದಾರೆ. KR ಕೂಡ ಅಂತದೊಂದಷ್ಟು ಸೌಕರ್ಯಗಳು ಬಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಮೊನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಸಂತೆಬಾಚಲ್ಲಿ ಗಣಪತಿ ಉತ್ಸವದ ತಮ್ಮನ್ನ. ನಮ್ಮ ಏನು ಮಂಡ್ಯದಿಂದ ಕೃಷ್ಣರಾಜಪೇಟೆಗೆ ಬರ್ಲಿಕ್ಕೆ ಕನಿಷ್ಠ 1.25 ಗಂಟೆ ಆಗುತ್ತೆ ಅಲ್ವಾ. ನಾವೆಲ್ಲ ಒಗ್ಗೂಡಿ ಅವರಿಗೆ ರಿಕ್ವೆಸ್ಟ್ ಮಾಡೋಣ. ಎಲ್ರು ಒಗ್ಗೂಡ್ತೀರಾ? ಏನ್ ಮಾಡ್ಬೇಕು, ನೀವು ಒತ್ತಡ ಹಾಕಿ ಒಂದು K-ಶಿಪ್ ರೋಡ್ ಮಾಡಿಸಿ ಪ್ಲೀಸ್. ಒಂದು K-ಶಿಪ್ ರೋಡ್ ಮಾಡಿಸಿ. ಕೃಷ್ಣರಾಜಪೇಟೆ ಅವ್ರು ಯಾರು ಮಂಡ್ಯಕ್ಕೆ ಬರ್ತಾ ಇಲ್ಲ, ರೋಡ್ ಸರಿ ಇಲ್ಲ ಅಂತ ಎಲ್ಲ ಹಂಗೆ KRS ಇಂದ ಡೈವರ್ಟ್ ಆಗಿ ಶ್ರೀರಂಗಪಟ್ಟಣ, ಮೈಸೂರು ಬಿಡ್ತಾ ಇದಾರೆ. ಒಂದು ಒಳ್ಳೆ ರೋಡ್ ಆದ್ರೆ, K-ಶಿಪ್ ರೋಡ್ ಆದ್ರೆ, ಇವತ್ತು ನೋಡಿ ನಾಗಮಂಗಲಕ್ಕೆ ಒಳ್ಳೆ K-ಶಿಪ್ ರೋಡ್ ಆಗಿದೆ. ಹಾಗೆ ನಮ್ಮ ಏನು ಬ್ಯಾಡರಳ್ಳಿ ಮೇನ್ ರೋಡ್ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿಂದ ಪಾಂಡವಪುರದಿಂದ ಈ ಕಡೆ ಒಂದು ಒಳ್ಳೆ ಅಟ್ಲೀಸ್ಟ್ K-ಶಿಪ್ NH ಆಗಿರೋ ಪರವಾಗಿಲ್ಲ, K-ಶಿಪ್ ರೋಡ್ ಆದ್ರೆ ಒಂದು 40-45 ನಿಮಿಷದಲ್ಲಿ ನೀವು ಮಂಡ್ಯಕ್ಕೆ ಹೋಗಿ ಕೃಷ್ಣರಾಜಪೇಟೆಗೆ ಬರ್ಬೋದು. ಮತ್ತೆ ಬೆಂಗಳೂರಿಗೆ ಹೋಗ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರೂ ಪರವಾಗಿ ಇಟ್ಟಿದ್ದೀನಪ್ಪ. ನೀವ್ಯಾರು ಕೇಳ್ತಾ ಇಲ್ಲ, ಒಂದು ಚಪ್ಪಾಳಿ ನೋಡಿತಾ ಇಲ್ಲ, ಕೇಳ್ತಿರ್ಲಿಲ್ಲ. ಬೇಡ ರೋಡ್ ನಿಮ್ಗೆ ಬೆನ್ನ ಹತ್ಬೇಕು MLA ಅವರು. ಯಾಕೆ ನೀವು ಆರಿಸಿ ಕಳಿಸಿದಿರಿ ಒಬ್ಬ ಬಡವ್ರ ಮನೆ ಹುಡುಗನ್ನ ಆರಿಸಿ ಕಳಿಸಿದಿರಿ ಅಲ್ವಾ. ಅದಕ್ಕೋಸ್ಕರ ಅವರು ಮಾಡಬೇಕು ಅಂತ ನಮ್ಮ ಒತ್ತಡ ಅಷ್ಟೇ. ಅಂದ್ರೆ ಕ್ಲೋಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಆಮೇಲೆ ಅವ್ರೇನು ತಪ್ಪು ತಿಳ್ಕೋಬಾರ್ದು. ಏನಪ್ಪಾ ಸ್ವಾಮೀಜಿ ಅವ್ರನ್ನ ಕರೆದ್ರೆ ಹಿಂಗ್ ನನಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೋಬಾರ್ದು. ಸ್ವಲ್ಪ ಹೋಗ್ಬೇಕು, ಹೋಗಿ ಒತ್ತಡ ಹಾಕಿ ಹಿಡಿದು ಬಿಡ್ಬೇಕು, ಬೆನ್ನ ಹತ್ತು ಬಿಡ್ಬೇಕು.
ಬಹಳ ಕೆಲಸ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಯಾರು ಗೊತ್ತಾ, ನಾನು ನೋಡಿದ್ದೀನಿ ಎಚ್ ಡಿ ರೇವಣ್ಣವರು. ಅವ್ರ ಹತ್ರ ನಾನು ತಹಶೀಲ್ದಾರ್ ಆಗಿದ್ದೆ 2 ವರ್ಷ. ಕೆಲಸ ಅಂದ್ರೆ ಹಂಗೆ ಕೆಲಸ ಅವ್ರದ್ದು. ಆಪೋಸಿಟ್ ಪಾರ್ಟಿನ ರೂಲಿಂಗ್ ಪಾರ್ಟಿನ ಅವೆಲ್ಲ ಸೈಡ್ಗೆ, ನಂದು ಒಂದೇ ಪಾರ್ಟಿ, ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ಹೋಗರು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಬೆನ್ನತ್ಬಿಡ್ತಿದ್ರು, ಹೋಗಿಡ್ಕೊಂಡು ಇಲ್ಲ ಆಗಲೇಬೇಕು. ಅವ್ರ ಹತ್ರ ಸ್ವಲ್ಪ ಒತ್ತಡ ಹಾಕಿ ಮಾಡಿಸ್ಬೋದು. ಇವತ್ತು ಕೇಂದ್ರ ಸಚಿವರಿದ್ದಾರೆ, ಅವ್ರ ಕಡೆದ್ರು ಕೂಡ CSR ಫಂಡ್ ಅಲ್ಲಿ ಮಾಡಿಸ್ಲಿಕ್ಕೆ ಅದೊಂದು ಕೇಶಿಪ್ ರೋಡ್ ಮಾಡ್ಕೊಡಿ. ನಾವು ನೀವು ಕರೆದ ಕಾರ್ಯಕ್ರಮಕ್ಕೆಲ್ಲ ಬಂದ್ಬಿಡ್ತೀವಿ, ಒಂದು ಕೇಶಿಪ್ ರೋಡ್ ಮಾಡ್ಕೊಡ್ತೀವಿ.